सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवारा धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮ ಪಿತಾ ಪರಮಾತ್ಮ ಕಬೀರ ಪರಮೇಶ್ವರನ ಅಸೀಮಿತ ಕೃಪೆಯಿಂದ ಮಕ್ಕಳೇ ನಮಗೆ ಭಗವಂತನ ನೆನಪು ಬರತೊಡಗಿದೆ. ನಮ್ಮ ಮನೆಯನ್ನು ಏನು ಮರೆತಿದ್ದೆವು. ತನ್ಮಯತೆ ಉಂಟಾಗಿದೆ ಅಲ್ಲಿ ಹೋಗಲು. ಪುಣ್ಯಾತ್ಮರೇ, ಪರಮಾತ್ಮ ಏನು ಕೃಪೆ ನಿಮ್ಮ ಮೇಲೆ ಮಾಡಿದ್ದಾರೆ. ಇದರಿಂದ ಸ್ಪಷ್ಟವಾಗಿದೆ ನೀವು ಆ ಪರಮಪಿತನ ವಿಶೇಷ ಕೃಪಾಪಾತ್ರರಾಗಿದ್ದೀರಿ. ಹಾಗೂ ನೀವು ಇಂದಿನಿಂದಲ್ಲ ಬಹಳ ಯುಗಗಳಿಂದ ಮಾಲೀಕ ನಿಮ್ಮನ್ನು ಚಾರ್ಜ್ ಮಾಡುತ್ತಾ ಬರುತ್ತಿದ್ದಾರೆ. ನಿಮ್ಮನ್ನು ಇಷ್ಟೊಂದು ಪರಿಪಕ್ವ ಮಾಡಿರುವರು. ಭಕ್ತಿ ಧನದಿಂದ ಇಷ್ಟೊಂದು ತುಂಬಿಬಿಟ್ಟರು. ಇಂದು ನಿಮ್ಮ ಜನ್ಮ ಈ ಭಕ್ತಿ ಯುಗದಲ್ಲಿ ಆಯಿತು. ಇಂದು ಆ ಪರಮಾತ್ಮನದ್ದೇ ದಯೆಯಾಗಿದೆ. ನಿಮ್ಮನ್ನು ಎಲ್ಲಿಂದ ಆರಂಭಿಸಿರಬಹುದು ಹೇಗೆಂದರೆ ಕಾಕಭೂಷಣಿಯ ಸ್ಥಿತಿಯನ್ನು, ಅವನ ಇಡೀ ಜೀವನ ಗಾಥೆಯನ್ನು ನೋಡಿ. ಕಾಕಭೂಷಣಿಯ ಜೀವನ ಚರಿತ್ರೆ ಏನು. ಅವನು ತನ್ನ ಮುಖಕಮಲದಿಂದ ಗರುಡ ದೇವನಿಗೆ ತಿಳಿಸಿದ. ಅದನ್ನು ವಾಣಿಗಳ ಜೊತೆಗೆ ಸ್ವಲ್ಪ ಹಿಂಟ್ ನೀಡಿ ನಿಮಗೆ ಈ ಕಥೆಯನ್ನು ತಿಳಿಸಲಾಗುತ್ತದೆ. ಕಾಕಭೂಷಣಿಗೆ ಶ್ರೀ ವಿಷ್ಣುವಿನ ವಾಹನ ಗರುಡನು ಕೇಳುತ್ತಾನೆ, ನಿಮ್ಮನ್ನು ನೋಡುವುದರಿಂದ ತುಂಬಾ ಶಾಂತಿ ಸಿಗುತ್ತದೆ. ನಿಮ್ಮ ಮಾತುಗಳು ಬಹಳ ಪ್ರಿಯವೆನಿಸುತ್ತವೆ.
ನಿಮ್ಮ ಶರೀರ ಪ್ರಕಾಶದಂತೆ ಹೊಳೆಯುತ್ತಿದೆ. ನಿಮಗೆ ಈ ಉಪಲಬ್ಧಿ ಹೇಗಾಯಿತು? ನಿಮ್ಮ ಜೊತೆ ಕೂರುವುದರಿಂದ ಬಹಳ ಶಾಂತಿ ಸಿಗುತ್ತದೆ. ದಯಮಾಡಿ ನೀವು ನಿಮ್ಮ ವಿಷಯದಲ್ಲಿ ನನಗೆ ತಿಳಿಸಿ. ಬುದ್ಧ संग बियाना मोसे वेद कहो विधि नाना वचन सुशील दृष्टि अनुरागा देवता की दे द्वार मुख का गाह कलंगी तीन शीस तिस साज समद गुना हर्ष निवाज गिरिव मत कर बैन बिलासे बोहो सुख सागर आनंद ತಾಮ ಸುರ್ದಿ ಲಾಯಿಲೆ ಸುನತ್ ಕಟ್ಟ ಸ್ವಲ್ಪ. ಈಗ ಗರುಡ ದೇವ ಕೇಳುತ್ತಿದ್ದಾರೆ ಕಾಕಭೂಷಣಿಗೆ. ಕೆಬ್ಬೂತ್ಯ ಗರುಡ ಭೂಷಣ ಬಿಯಾನ ಮೋಸೆ ಭೇದ ಕಹೋ ವಿಧಿನಾನ. ಅಂದ್ರೆ ನನಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ. ಕೆ ವಚನ ಸುಶೀಲ ದೃಷ್ಟಿ ಅನುರಾಗ. ನಿಮ್ಮ ವಚನಗಳು ಬಹಳ ಸುಶೀಲವಾಗಿವೆ. ನಿಮ್ಮ ದೃಷ್ಟಿಯೂ ಅತ್ಯಂತ ಒಳ್ಳೆಯದಾಗಿದೆ. ದೇವತೆಯ ದೇಹ ಮತ್ತು ಮುಖವು ಕಾಗೆಯದ್ದು, ಹಾಗೂ ತಲೆಯ ಮೇಲೆ 3 ಕಲಂಗಿ ಅಂದ್ರೆ ಹುಂಜದ ತಲೆಯ ಮೇಲೆ ಹೂವಿನಂತೆ ಇರುತ್ತದೆ. ಅದೇ ರೀತಿ ಕಾಕಭೂಷಣನ ತಲೆಯ ಮೇಲೆ 3 ಹೂವಿನಂತಿವೆ. ಕಲಂಗಿ ತೀನ್ ಸೇಷ್ಟೆ ಸಾಜ ಸನಿದ್ ಪುಲಹನ್ ಹರಸ್ ನಿವಾಜ मधुकर बैन सुने तो अशांति को हो चंद या की उत्पत्ति सर्वल सुमृत वचन सुवेदा नाम रसायन सब तम देदा बचन सुनत सुख होत आनंदा वेद को निज परम आनंदा कमल कपोल मधुर बैन तोरे सुनते सबद कट्टे पाप मोरे. ಈಗ ಗರುಡ ದೇವರು ಭೂಮಿಕೆಯನ್ನು ಮಾಡುತ್ತಿದ್ದಾರೆ. ಅವರ ಪ್ರಶಂಸೆ ಮಾಡುತ್ತಿದ್ದಾರೆ. ನಿಮ್ಮದು ಬಹಳ ಸಿಹಿ ವಚನಗಳಾಗಿವೆ. ನಿಮ್ಮೊಂದಿಗೆ ಮಾತನಾಡುವುದರಿಂದ ನನಗೆ ಶಾಂತಿ ಸಿಗುತ್ತದೆ. ಆದಿ ಅನಾದಿ ಕಥಾ ವಿಸ್ತಾರ मोह भेद कहो तत्सार परम भेद कहो वो बाती मिटे हमारे मन की कांति कौन देश को नगर निदाना कहो भूषण आदि परिवार कौन पिता को जननी जानना कौन कुली कौन वंश बखाना अर्बन वर्ण कला प्रवेशा तुम्हारी महिमा कर है शेषा जन स्वरूप कुछ तर्जन तेज इंद्री जीत से न वसेत धर्म निरूपण निर्गुण देसा कहो उषदमय आदि संदेशा चंद्र का तेज सूर्य की किरणा जा से अधिका तुमरा वर्णा कौन कला गति रूप स्वरूपा तिमिर मृत उजियारा धूपा सुनो भूषण तुम अकल अनूपा भेद कहो परमानंद दूका. ನಿಮ್ಮ ಶರೀರದ ಏನು ಶೋಭೆ ಇದೆ ಅದು ಬಹಳಷ್ಟು ಸುಂದರವಾಗಿದೆ. ಹೇಗೆಂದ್ರೆ ಸೂರ್ಯನ ಕಿರಣಗಳು ಮಿಂಚುವಂತೆ. ಆ ಕೋಣಕಲ್ಲ ಯಾರು ನಿಮ್ಮ ತಂದೆ ತಾಯಿಗಳಾಗಿದ್ದಾರೆ? ನಿಮ್ಮ ಕುಲ ಯಾವುದು? ನೀವು ರಹಸ್ಯವನ್ನು ತಿಳಿಸಿ. ಕಾಕಭೂಷಣಿಯು ಉತ್ತರ ನೀಡಿದ, ಉಕ್ಕ ಹೇ ಭೂಷಣ ತುಮಕ್ ಸುನೋ ಖಗೇಸ ತೋಸ್ಯ ಭೇದ ಕಹೋ ಪರವೇಶ ಹೈ ಕಹೇ ಭೂಷಣ ತುಮ್ ಸುನೋ ಖಗೇಸ. ಖಗೇಶ್, ಖಗ್ ಅಂದ್ರೆ ಪಕ್ಷಿ, ಖಗೇಶ್ ಖಗ್ ಪ್ಲಸ್ ಈಶ್. ಹೇ ಪಕ್ಷಿರಾಜನೇ, ಹೇ ಪಕ್ಷಿಗಳ ಮಾಲೀಕರಾದ ಗರುಡರೇ, ಕಾಕಭೂಷಣ ಅವರು ಹೇಳುತ್ತಿದ್ದಾರೆ, ತೆಹ ಭೂಷಣ ತುಮ್ ಸುನೋ ಖಗೇಸ ತೋಸೆ ಭೇದ ಕಹೋ ತರವೇಶ ಸಂಖ ಕಲ್ಪ ಯುಗ ಗಯೇ ಬಿಹಾಯಿ ಪೂರ್ವ ಜನ್ಮ ಕಿ ಕಥಾ ಸುನಾಯಿ. ಅಂದ್ರೆ ನನ್ನ ಅಸಂಖ್ಯಾತ ಜನ್ಮಗಳಂತೂ ಹೀಗೆ ವ್ಯರ್ಥವಾಗಿ ಹೋದು, ಅಸಂಖ್ಯ. ಮತ್ತೀಗ ನಾನು ನಿನಗೆ ನನ್ನ ಪೂರ್ವ ಜನ್ಮದ ಕಥೆಯನ್ನು ತಿಳಿಸುತ್ತೇನೆ. गिर संख कल्प युग हो गए जमन मरण जहान जन्म पर बुला तुझे कहो सुनो खगेश सुजान सुनो गुंड मोर आदि संदेशा बिन बिन वेद कहो खगेशा
संख जन्म पूर्व पैमाना है, गए जो मिथ्या नहीं संभाला. ಅಸಂಖ್ಯ ಜನ್ಮಗಳು ಪೂರ್ವದಲ್ಲಿ ಪೈಮಾನ್ ಅಂದ್ರೆ ವ್ಯರ್ಥವಾದವು, ನಷ್ಟವಾದವು. ದಯದು ಮೆತ್ತ ನಹಿ ಸಂಭಾಲ, ಅವುಗಳನ್ನು ನಾನು ಸಂಭಾಳಿಸಿಕೊಳ್ಳಲಾಗಲಿಲ್ಲ. ಅಸಂಖ್ಯ ಮಾನವ ಜೀವನಗಳನ್ನು ನಾಶ ಮಾಡಿಕೊಂಡೇ. ಹೊಯ್. ಮಕ್ಕಳೇ, ಒಂದೊಂದು ಮಾತು ನಿಮ್ಮ ಹೃದಯದಲ್ಲಿ ನೆಲೆಸಬೇಕು. ನೀವು ಸಹ ಇಷ್ಟೊಂದು ಕಷ್ಟಪಟ್ಟಿದ್ದೀರಿ. ನಿಮ್ಮದು ಕೂಡ ಯಾವುದೋ ಜನ್ಮದಲ್ಲಿ ಇದೇ ರೀತಿಯಲ್ಲಿ ಆರಂಭವಾಗಿತ್ತು. ಹೇಗೆಂದ್ರೆ ಕಾಕಭೂಷಣಿಯದ್ದು ಆದಂತೆ. ಹಾಗೂ ನೀವು ಇಂದು ಯಾವ ಸ್ಥಿತಿಯಲ್ಲಿ ತಲುಪಿದ್ದೀರಿ ಎಂದು ನಿಮಗೆ ಜ್ಞಾನವಿಲ್ಲ. ನೀವು ಬಾಲಕರಾಗಿದ್ದೀರಿ. ದಾಸನಿಗೆ ಚೆನ್ನಾಗಿ ತಿಳಿದಿದೆ. ಸಂಘ ಜನ್ಮ ಪೂರ ಮಾಲ ಗೈ ಸುನೇತ್ರ ಅವಧಪುರಿ एक नगर में दाना जा अवतार दरे मेरे प्राणा. 20 वर्ष की उम्र पुनीता, मात पिता बैकाल सुनी पौहान. सुनो गुण मोर आदि संदेशा, बिन बिन वेद कहो खगेसा. संख जन्म पूर्व पैमाला है, गए जो मिथ्या नहीं संभाला. अवधपुरी एक नगर निदाना, जहाँ अवतार दरे मेरे प्राणा. 20 वर्ष की उम्र पुनीता, मात पिता बैकाल ಸಮೀಪ. ಗರುಡರಿಗೆ ಭೂಷಂಡ ತಿಳಿಸುತ್ತಿದ್ದಾರೆ. ಕಾಕಭೂಷಂಡಿ, ಮೊದಲು ನನ್ನ ಅಸಂಖ್ಯ ಮಾನವ ಜನ್ಮಗಳು ನಾಶವಾದವು. ಅವುಗಳನ್ನು ನಾನು ಸಂಭಾಳಿಸಲಾಗಲಿಲ್ಲ. ದೊಡ್ಡ ತಪ್ಪಾಯಿತು. ಈಗ ಪಶ್ಚಾತ್ತಾಪವಾಗುತ್ತಿದೆ. ಅವಧಪುರಿ ಒಂದು ನಗರವಾಗಿದೆ. ಅಲ್ಲಿ ನನ್ನ ಜನ್ಮವಾಯಿತು. ಯಾವಾಗ ನಾನು 20 ವರ್ಷದವನಾದೆ, ಆಗ ನನ್ನ ತಂದೆ ತಾಯಿಯರ ಮೃತ್ಯುವಾಯಿತು. ಆ ಸಮಯ ಬಹಳ ದೊಡ್ಡ ದುರ್ಭಿಕ್ಷೆ, ಬರಗಾಲ ಬಂದೊದಗಿತ್ತು. बड़ा काल दुर्भिक्ष कहानी, पृथ्वी डोल गई रे भाई. बड़ा काल दुर्भिक्ष अपार, ಮುರಸೂನಸ್ ಕರೆ ಆಹಾರ. ಎಂತ ಭಯಂಕರ ಬರಗಾಲ ಬಂದಿತ್ತು ಅಂದ್ರೆ ಮನುಷ್ಯನನ್ನು ತಿನ್ನತೊಡಗಿದ. ಹಸಿವಿನ ಕಾರಣ. ಅನ್ನ ಕಾನಹಿ ಆಹಾರ ಪುರಾಣಿ, ಬड़ा काल दुर्भिक्ष ಅಮಾನಿ. ಅವಧಪುರಿ ಹಮ್ ತಜಿ ಖಗೇಸ, ತಹಿ ಸಮಯ ಮಾನ್ಯದೇಶ. ಆಗ ನಾನು ಅವಧಪುರಿಯನ್ನು ಬಿಟ್ಟು ಹೋದೆ. ಮತ್ತು ಹೇ ಖಗೇಶ, ಪಕ್ಷಿರಾಜನೇ, ನಾನು ಮಾಲು ದೇಶಕ್ಕೆ ತಲುಪಿದೆ. ಒಂದು ಅವಂತಿಕಾ ನಗರಕ್ಕೆ. ಪುರಿ ಅವಂತಿ ನಿನ್ನ ಬಾಸ ತಾವ ನಹಿ ಆನತಿ ತ್ರಸ. ಅನ್ ತೋ ಜಹಾ ಪೇಟ್ ಭರ್ ಖಾಯಾ, ಕಹೆ ಸುನ್ ಸುನ್ನೋ ಖಗಿರಾಯ. ಖಗರಾಯ ಖಗರಾಯ ಅಂದ್ರೆ ಹೇ ಪಕ್ಷಿಗಳ ಸ್ವಾಮಿ, ಪಕ್ಷಿರಾಜ. ಹೇ ಗರುಡ, ಈಗ ಕೇಳಿಸಿಕೊ. ಅವಂತಿಕಾ ಪುರಿಯಲ್ಲಿ ಅಕಾಲ ದುರ್ಭಿಕ್ಷವಿರಲಿಲ್ಲ. ಅಲ್ಲಿ ಹೋಗಿ ಹೊಟ್ಟೆ ತುಂಬಾ ಭೋಜನ ತಿಂದೆ. पंडित एक अवंती माही, कथा कर्ण शिव द्वारे जाहि. सट मास हम ಸಂತಿ ಕೇನೆ, ಬೋರ್ತಾ ಸಖಿ ದೀಕ್ಷಾ ದೀಂಗಿ. ಈಗ ಭೂಷಣಿಯವರು ಹೇಳ ಬಯಸುತ್ತಿದ್ದಾರೆ ಏನಂದ್ರೆ, ತಾನು ಎಷ್ಟೊಂದು ಕರ್ಮಹೀನನಾಗಿದೆ ಅಂದ್ರೆ, ನಾನೊಬ್ಬ ಪಂಡಿತನ ಬಳಿ ಹೋದೆ. ಅವರು ಶಿವಾಲಯದಲ್ಲಿ ಒಂದು ಮಂದಿರದಲ್ಲಿ, ಶಿವಮಂದಿರದಲ್ಲಿ ಶಿವನ ಪೂಜಾರಿಯಾಗಿದ್ದ. ಕಥೆ ಮಾಡುತ್ತಿದ್ದ. ನಾನು 6 ತಿಂಗಳ ತನಕ ಅವರ ಸಂಪರ್ಕದಲ್ಲಿದ್ದೆ. ಅವರು ನನಗೆ ಪುತ್ರನಂತೆ ಗೌರವ ನೀಡಿದರು, ಪ್ರೀತಿಸಿದರು ಮತ್ತು ದ್ವೇಷಿದರು. ಮಗು, ಇಲ್ಲಂತೂ ದುಃಖಗಳು ಬರುತ್ತಿರುತ್ತವೆ. ನೀನು ಭಗವಂತನನ್ನು ಭಜಿಸು. 6 ತಿಂಗಳ ತನಕ ನನಗೆ ತಿಳಿಸುತ್ತಿದ್ದರು, ಭಗವಂತನ ಭಕ್ತಿ ಮಾಡು, ಭಕ್ತಿಯನ್ನು ಮಾಡಿಕೊ ಎಂದು. ಬೆಟ್ಟದಷ್ಟು ಪಾಪಗಳು ಅಡ್ಡಿಯಾಗಿ ನಿಂತಿತು. 6 ತಿಂಗಳು ನಿರಂತರ ಸತ್ಸಂಗವನ್ನು ಕೇಳಿದ ಮೇಲೆ ಈ ಆತ್ಮವು ಜಾಗೃತವಾಯಿತು. ಸಟ್ಮ ಸಹಂ ಸಂಗತಿ कीने, बोरतास की दीक्षा दीमे. तैल करत शिव पंडित केरी, गुरु चेले का भाव देनेरी. स्वान में कर्म में स्नाना, पूजा चंपन धूप देहाना. गिर शिव पूजा पंडित करे, जब हम दिया निवास. गुरु शिक्षा मन में बुकरी, मिट्टी खगेश प्यास.
शिव पूजा पंडित अथावे, बेल पत्र दर लिंग बनावे, तन मन अर्प फिर माला, जाके ऊपर इष्ट दयाला। पूजा कर दिवाले आए, ताहम बैठे दर्शन पाए, दासिम पूर्व दिया सरापा, लाख वर्ष तुम जंतु राखा। ಮಕ್ಕಳೇ, ಎಲ್ಲೆಲ್ಲಿ ಫೇಲ್ ಆಗುತ್ತಾನೆ ಈ ಮನುಷ್ಯ? ಏನು ತಿಳಿಸುತ್ತಾನೆ ಕಾಕಭೂಷಣಿ? ತನ್ನ ದುರಂತ ಕಥೆ ತಿಳಿಸುತ್ತಿದ್ದಾನೆ ಪೂರ್ವ ಜನ್ಮದ್ದು. ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡ. ಗುರುಗಳು ಶಿವ ಭಗವಂತನ ಸಮರ್ಪಿತ ಭಕ್ತರಾಗಿದ್ದರು ಹಾಗೂ ಅವರ ಮೇಲೆ ಶಿವನ ಪೂರ್ಣ ಕೃಪೆ ಇತ್ತು. ಆ ಗುರು ಶಿವನ ಕೃಪಾಪಾತ್ರರಾಗಿದ್ದರು. ಒಂದು ದಿನ ನಾನು ನನ್ನ ಗುರುಗಳನ್ನು ಗೌರವಿಸಲಿಲ್ಲ. पूजा कर देवालय आए, जहाँ बैठे दर्शन पाए। ಪಂಡಿತರು ಶಿವಾಲಯ ಅಂದ್ರೆ ಗುರುಗಳು ಆ ದೇವಾಲಯಕ್ಕೆ ಬಂದರು. ಹಾಗೂ ಆ ದಿನ ನಾನು ಎದ್ದೇಳಲಿಲ್ಲ, ಅಹಂಕಾರದ ಕಾರಣ. ಕೂತಲ್ಲಿಯೇ ಪ್ರಣಾಮ ಮಾಡಿಕೊಂಡೆ. ಪ್ರಣಾಮ ಕೂಡ ಮಾಡಲಿಲ್ಲ, ಹೀಗೆ ನೋಡಿದೆ ಅಷ್ಟೇ. ಈ ಕಾಲ ಪ್ರವೇಶಿಸಿದಾಗ ಕರ್ಮಹೀನತೆ ಹೀಗೆ ದುಃಖ ನೀಡುತ್ತದೆ. ಜಾಸ್ಯಂ ಪೋಮೋಬಿಯ ಸರಾಪ, ಲಾಖ ವರ್ಷ ಪುಂಜಂ ಪುರಿ ರಾಖ. ಆಕಾಶವಾಣಿಯಾಯಿತು. ಶಿವನು ಹೇಳಿದ, ನೀನು ನನ್ನ ಪೂಜಾರಿಯ, ನನ್ನ ಭಕ್ತನ, ನೀನು ನನ್ನ ದಾಸನಿಗೆ ಗೌರವ ನೀಡುವುದಿಲ್ಲದಾದರೆ ನೀನು ನನ್ನ ಭಕ್ತ ಹೇಗಾದೆ? 1,00,000 ವರ್ಷ ನಿನ್ನನ್ನು ನರಕದಲ್ಲಿ ಹಾಕಲಾಗುತ್ತದೆ. ಈ ಆಕಾಶವಾಣಿಯನ್ನು ನನ್ನ ಗುರುಗಳು ಕೇಳಿಸಿಕೊಂಡರು. पंडित सुना वचन शिव तेरा, उठ चढ़ती न बुढ़ चेरा। पंडित शिव का ध्यान लगाया, कलब करी बालक बुलाया। अरे दर बालक तू शिव का ध्यान, ताक बख्श तोरे प्राण। चार पैर पंडित को बीते, बोर आवाज कोई मन जीते। कबीर साहेबರು ಹೇಳುತ್ತಾರೆ, बहुत प्यारा बालक माँ का, उससे बढ़कर शिष्य गुरुओं का। ಈಗ ನೋಡಿ, ಕಾಕಭೂಷಣಿಯು ಅಪಮಾನ ಮಾಡಿದ ಗುರುದೇವರದ್ದು. ಹಾಗೂ ಗುರುಗಳು ಶಿವನ ಮುಂದೆ ನಿಂತುಕೊಂಡರು ಮತ್ತು ಮೇಲಿಂದ ಮೇಲೆ ಪ್ರಾರ್ಥಿಸುತ್ತಿದ್ದಾರೆ. ಹೇ ಪರಮಾತ್ಮ, ಕ್ಷಮಿಸಿಬಿಡಿ, ಬಾಲಕನಿದ್ದಾನೆ. ಪರಮಾತ್ಮ ಕ್ಷಮಿಸಿಬಿಡಿ, ಬಾಲಕನಿದ್ದಾನೆ. ಮತ್ತು ಕಾಕಭೂಷಣಿಗೂ ಸಹ ಹೇಳುತ್ತಿದ್ದಾರೆ, ಮಗು ನೀನು ಸಹ ಕೈ ಜೋಡಿಸು, ಮಾಲೀಕನಲ್ಲಿ ಪ್ರಾರ್ಥಿಸು. 4 ಪ್ರಹರ 12 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡುತ್ತಲಿದ್ದ ತನ್ನ ಶಿಷ್ಯನನ್ನು ರಕ್ಷಿಸಲು. पंडित शिव का ध्यान लगाया, कलब करी बालक बुलाया। तेरे धर बालक तो शिव का ध्यान, तात बख्शे तोरे प्राण। चार पैर पंडित को बीते, बहुत आवाज हुई धन चीते। मोरा वचन न खाली जाई, यम के लोग चलो रे वाई। ಈಗ ಮತ್ತೊಮ್ಮೆ ಶಿವನ ಆಕಾಶವಾಣಿಯಾಯಿತು. ಶಿವನ ವಚನ ಬಂತು. ನಾನೇನು ವಚನ ಹೇಳಿಬಿಟ್ಟೆ, ಅದು ಬದಲಾಗಲು ಸಾಧ್ಯವಿಲ್ಲ. ನರಕಕ್ಕೆ ಹೋಗು. ಬೋರ್ ತೆರ पंडित तब ध्यान, बख्शो साहेबಯ್ಯ के प्राण। बहुत बार की गुरु अर्ज ठीका, वाणी अरस वही शिवनी का। बहुर महादेव भय दयाला, जम का लोक वो बटे तत्काला। ಗುರುಗಳು ಇಷ್ಟೆಲ್ಲ ಆದರೂ ಸಹ ಪ್ರಾರ್ಥಿಸುತ್ತಲೇ ಇದ್ದರು. ಮತ್ತೆ ಆಕಾಶವಾಣಿಯಾಯಿತು. ಸರಿ ಆಯಿತು, ಈಗ ನಿನಗೆ ಅಲ್ಲಿ ಯಾವ ತೊಂದರೆ ಆಗುವುದಿಲ್ಲ. ನರಕಕ್ಕೆ ಅವಶ್ಯವಾಗಿ ಹೋಗಲೇಬೇಕಾಗುತ್ತದೆ, ಯಮನ ಲೋಕಕ್ಕೆ ಹೋಗಬೇಕಾಗುತ್ತದೆ. ಆದ್ದರಿಂದ ಮಕ್ಕಳೇ, ಏನಾಗುತ್ತದೆ? ಅಮರೆ ಭಾಗ್ಯ ಸಂಸಾರ ಸುಖ, छूट गई दे दे ಯಮಲೋಕ. ಭೂಷಣಿ ಹೇಳುತ್ತಿದ್ದಾರೆ, ನನ್ನ ಪಾಪ ಕರ್ಮಗಳು ಹೀಗೆ ದುಃಖ ನೀಡಿದವು. ನನ್ನ ಆ ಶರೀರ ಬಿಟ್ಟು ನಂತರ ಯಮನ ಲೋಕಕ್ಕೆ ಹೋದೆ, ಅಂದ್ರೆ ನರಕದಲ್ಲಿ. लाख वर्ष तत्कालम आए, ಸಿಕ್ಕಿದ ಗುರು ಅರ್ಥಾಯೇ. ಅಂದ್ರೆ ಕಷ್ಟವಾಗಲಿಲ್ಲ,
ಏಕೆಂದರೆ ಶಿವ ಅವರಿಗೆ ಆದೇಶ ನೀಡಿದರು, ಇವನನ್ನು ಹೊಡೆಯುವುದು ಬಡೆಯುವುದು ಮಾಡಬೇಡಿರೆಂದು. ಆದರೆ 1,00,000 ವರ್ಷ ಇರಬೇಕಾಯಿತು. ಈಗ ಮಕ್ಕಳೇ, ದುಃಖದ ಕಾಲ 20 ನಿಮಿಷವೂ ಸಹ ಅಧಿಕವಾಗುತ್ತದೆ ಮತ್ತು ಸುಖದ 3 ಗಂಟೆಗಳು ಗೊತ್ತಾಗುತ್ತಿರಲಿಲ್ಲ. ಮೊದಲು ಫಿಲಂಗಳನ್ನು ನೋಡುತ್ತಿದ್ದೆವು. ಈ ರೀತಿ ಅಂತೂ ಚೆನ್ನಾಗಿ ಕಳೆಯಿತು ಆ ಕಾಲ. ಯಂ ಹಮ್ಕೋನೆ ದೀನ್ ತೆರಾಸ ಮುಗಿತಾ ನಹಿ ನರಕ ನಿವಾಸ. ಶಿವಸ್ವಾಮಿ ಕಿ ದಯಾ ಅಪಾರ ಕಿರಣ್ ಹಮ್ ಆನಲ್ಲಿಯ ಅವತಾರ. ಏನನ್ನು ತಿಳಿಸುತ್ತಾರೆ ಭೂಷಂಡಿ ಅಂದ್ರೆ, ತಾನು ನರಕದಲ್ಲಿದ್ದೆ 1,00,000 ವರ್ಷ. ಈಗ ಹೇಗೆಂದ್ರೆ, ಜೈಲಿನ ಮಂತ್ರಿಗೆ ಯಾರೋ ಪರಿಚಯದವನಿದ್ದರೆ ಮತ್ತು ಅವನು ಯಾವುದೋ ಕೆಲಸದಿಂದ ಜೈಲಿಗೆ ಹೋಗಬೇಕಾಗಿ ಬಂದರೆ, ಹಾಗೂ ಅವನು ಅಲ್ಲಿಂದ ಹೇಳಿದರೆ ಜೈಲರ್ನಿಗೆ, ಆಗ ಜೈಲಿನಲ್ಲಂತೂ ಇರಬೇಕಾಗುತ್ತದೆ. ಆದರೆ ವಿಶೇಷವಾದ ಬೇರೆ ಕಷ್ಟಗಳನ್ನು ನೀಡುವುದಿಲ್ಲ ಅವರು. ಇಷ್ಟು ಮಾತ್ರ ನೆಮ್ಮದಿ ಸಿಕ್ಕಿತು. ಗಿರಿಂ ಜನಂ ದರೇದತ್ ಕಾಲ ಜಬ ಛೋಟ ದಹಿ ಮಮದೆ ಗುರು ಶಿವ ಸಾಹೇಬ್ ದಯಾ ಸೇ ಕುಬೇದ್ ಸುಂದೇಹೆ. ಈಗ ಲೋಮಸ್ ಋಷಿಯೊಂದಿಗೆ ಮಾತಾಯಿತು, ಚರ್ಚೆ ಆಯಿತು ಅವನದು. ನಂತರ ಕಾಗಭೂಷಣಿಯ ಜನ್ಮ ಹೇಗಾಗುತ್ತದೆ ಅಂದ್ರೆ ಹೇಳುತ್ತಾರೆ, ಅದರ ನಂತರ ನನಗೆ ಮಾನವ ಜನ್ಮ ಸಿಕ್ಕಿತು. ಹಾಗೂ ಒಂದು ಸ್ಥಾನದಲ್ಲಿ ಲೋಮಸ್ ಋಷಿಯು ಕತೆ ಹೇಳುತ್ತಿದ್ದ. ಲೋಮಸ್ ಋಷಿ ಕಥೆಯನ್ನು ಹೇಳುತ್ತಿದ್ದರು, ಹಾಗೂ ನಾನು ಸಹ ಕುಳಿತುಕೊಂಡೆ ಹೋಗಿ. ಅವರು ಸರ್ಗುಣದ ಬಗ್ಗೆ ಹೆಚ್ಚಾಗಿ ಹೇಳುತ್ತಿದ್ದರು. ಹೀಗಿದೆ ಹಾಗಿದೆ, ಏನೇ ಇರಲಿ. ಅದಕ್ಕೆ ಹೇಳುತ್ತಾನೆ, ಕಾಕಭೂಷಣಿ ಹೇಳುತ್ತಾನೆ, ನಾನು ಅವರೊಂದಿಗೆ ವಾದ ವಿವಾದ ಮಾಡತೊಡಗಿದೆ. ತಪ್ಪು ನನ್ನದೇ ಆಗಿತ್ತು. ನನ್ನ ಬುದ್ಧಿ ಕೆಲಸ ಮಾಡುತ್ತಿರಲಿಲ್ಲ. ನಾನು ಅವರೊಳಗೆ ದೋಷ ನೋಡತೊಡಗಿದೆ. ಅದಕ್ಕೆ ಋಷಿಗಳು ನನಗೆ ಶಾಪ ನೀಡಿದರು. ಅರೆ ಚಂಡಾಲನೇ, ನೀನು ಚಂಡಾಲನ ಮನೆಯಲ್ಲಿ ಜನ್ಮ ಪಡೆ. ಕಾಗ ಚಂಡಾಲನ ಮನೆಯಲ್ಲಿ. ಆ ಸಮಯ ನಾನು ದುಃಖ ಪಡಲಿಲ್ಲ, ದುಃಖವೆಂದು ಭಾವಿಸಲಿಲ್ಲ, ಹಾಗೂ ನನಗೆ ಕ್ರೋಧವೂ ಬರಲಿಲ್ಲ. ನಾನು ಹೆದರಿದೆ ಮತ್ತು ನಾನು ಸಪ್ಪೆ ಮುಖ ಮಾಡಿಕೊಂಡೆ. ಕೈ ಜೋಡಿಸಿ ಹೇಳಿದೆ, ಹೇ ಋಷಿಗಳೇ, ಜನ್ಮವಂತೂ ಎಲ್ಲಿಯಾದರೂ ನೀಡಿ, ಆದರೆ ಇಂತಹ ವರದಾನವನ್ನು ನೀಡಿ. ಪಾಪಿಯಾದ ನನಗೆ ಭಗವಂತನ ಮರೆಯು ಬರಬಾರದು. ಆಗ ಲೋಮಸ್ ಋಷಿಗಳು ಪ್ರಸನ್ನರಾದರು. ಆಯಿತು, ಈ ಮಾತು ನಿನ್ನದು, ಒಪ್ಪಿಕೊಂಡೆ. ಆದರೆ ಜನ್ಮವಾಗುವುದು ಚಂಡಾಲನ ಮನೆಯಲ್ಲಿ, ಕಾಗೆಯದ್ದು. ಅಂದ್ರೆ ಕೆಳಗಿನ ದೇಹ ಮನುಷ್ಯನದ್ದಾಗಿರುತ್ತದೆ, ಮೇಲೆ ಮುಖ ಅದು ಕಾಗೆಯದ್ದಾಗಿರುತ್ತದೆ. ಈಗ ವಾಣಿಯನ್ನು ಹೇಳುತ್ತೇನೆ, ಹೇಗೆ ವಾದ ವಿವಾದವಾಯಿತು ಲೋಮಸ್ ಋಷಿಗಳ ಮಾಧ್ಯಮದಿಂದ. ಗರೀಬ್ದಾಸರು ನಮಗೆ ತಿಳಿಸುತ್ತಿದ್ದಾರೆ. योग ध्यान और नाम नरेसा जब तब करनिए से मिट है अंदेशा। प्राणायाम किया परिणाम सुरपुरी को चले मानना है। लोमस ऋषि जा कथा कराई, जा हम प्रसन्न पूछा जाई। सरगुण कथा होत किस बारी, हम तो निर्गुण के अधिकारी। सरगुण अर्थ अमोघ राया। लोमस ऋषि प्रसंग बतलाया। बहुर संवाद किया तिस देरा, बैठे जाए निकट हम डेरा। सरगुण कथा बिना क्या गावे, निर्गुण पद नजरा नहीं आवे। जावा बोले काग दिशंगा, दर्शा अद्भुत रूप अखंडा। सरगुण सगुण नाश हो जाई, निर्गुण सदा हो लो जाई। लोमस ऋषि प्रसंग विस्तारी, सुनो गुण आदि कथा हमारी। बहुर कहा सरगुण प्रसंगा, शिव की जटा रहे जीव गंगा। तब करके भागीरथ लाए, तिहो लोक कीर्ति दर्शाए। गुप्त वस्तु प्रगट दिखलाई, निर्गुण सदगुण संतो भाई। वृक्ष बीज में है सब ठोरा, जब उगे तब दिखा मोरा। जैसे पंछी वृक्ष में किलोल करत दिन रैन, सुना दान में सृष्टि है, वास किया सुख चैन। डाल पान सब नदरों आया, पंछी किलोल करत है छाया। फल पंछी नर करें आहारा, या लीला सर्वगुण निस्तारा। संपूर्ण भोग किए भगवाना, भोग विधि विधि से संत सुदाता। नदी नाल में आवे जाई, सोत बिना दर परे बगाई। ಮಕ್ಕಳೇ, ಈಗ ಇದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಸರ್ಗುಣ ಹೇಗಿರುತ್ತದೆ ಮತ್ತು ನಿರ್ಗುಣ ಹೇಗಿರುತ್ತದೆ ಎಂದು. ಒಂದಂತೂ ಅವರು ಉದಾಹರಣೆಯನ್ನು ನೀಡಿದರು. ಲೋಮಸ್ ಋಷಿಯು ಗರೀಬ್ದಾಸರು ಹೇಳುತ್ತಿದ್ದಾರೆ.
ಹೇಗೆ ಶಿವನ ಜಟಾಕುಂಡಲಿಯಲ್ಲಿ ಗಂಗೆ ಬಂತು ಸತ್ಯಲೋಕದಿಂದ. ಅದು 6 ತಿಂಗಳಲ್ಲಿ ಆ ಕುಂಡಲಿ ತುಂಬಿತು. 6 ತಿಂಗಳಲ್ಲಿ ತುಂಬಿ ಮತ್ತೆ ಅದು ಮೇಲಕ್ಕೆ ಹೋಯಿತು. ಅದೇ ಸಮಯದಲ್ಲಿ ಭಾಗೀರಥನು ತಪಸ್ಸನ್ನು ಮಾಡುತ್ತಿದ್ದ. ಅವನು ಗಂಗೆಯನ್ನು ಪೃಥ್ವಿಯ ಮೇಲೆ ಬರಲು ಪ್ರಾರ್ಥನೆ ಮಾಡಿದ. ಅದಂತೂ ಬರಲೇಬೇಕಿತ್ತು. ಅವನು ಖುಷಿಯಾದ. ಲೋಮ ऋषि प्रसंग विस्तारी सोनो गुण आदि कथा हमारी बहुर कया सर्गुण प्रसंग ಶಿವ ಕಿ ಜಟಾ ರಹೆ ಜೀವ ಗಂಗಾ. ಶಿವನ ಜಟಾಕುಂಡಲಿಯಲ್ಲಿ ಗಂಗೆ ಇತ್ತು ಮತ್ತು ತಪಸ್ಸು ಮಾಡಿ ಭಾಗೀರಥನು ತಂದ. ಏಕೆಂದ್ರೆ ಇಲ್ಲೊಂದು ಕಥೆ ಪ್ರಸಿದ್ಧವಾಗಿದೆ. ಭಾಗೀರಥನು ತಪಸ್ಸು ಮಾಡಿದ, ಅದಕ್ಕೆ ಬಂತು ಎಂದು ಒಂದು ಸಾಮಾನ್ಯ ಹೇಳಿಕೆಯಾಗಿದೆ. ಗಂಗೆಯಂತೂ ಇಳಿಯಬೇಕಿತ್ತು ಹಾಗೂ ಭಾಗೀರಥನಿಗೆ ಯಶಸ್ಸು ಸಿಗಬೇಕಿತ್ತು. ತತ್ ಕರ್ಕೆ ಭಾಗೀರಥ ಲಯ ತಿಹು ಲೋಕಿರ್ತಿ ದರ್ಶಾಯಿ ಗುಪ್ತ ವಸ್ತು ಪ್ರಗಟ್ ದಿಕ್ಲಾಯಿ ಅವೆಲ್ಲರಿಗೂ ಸರ್ಗು ಸಮಜೋ ಬಾಯ್. ಇದನ್ನು ತಿಳಿಸಿದ್ದಾರೆ. ಯಾವ ವಸ್ತು ನಮ್ಮ ಬಳಿ ಇಲ್ಲವೋ ಹಾಗೂ ನಮಗೆ ಅದರ ಗುಣಗಳ ಬಗ್ಗೆ ತಿಳಿದಿದೆ ಅಂದ್ರೆ ಅದು ನಿರ್ಗುಣವಾಗಿದೆ. ಏಕೆಂದ್ರೆ ಅದು ನಮ್ಮ ಬಳಿ ಇಲ್ಲವೇ ಇಲ್ಲ. ಅದರ ಗುಣಗಳ ಲಾಭ ಸಿಗುವುದೇ ಇಲ್ಲ. ಅದು ಉಪಲಬ್ಧವಿರಬೇಕು ಅಂದ್ರೆ ಸರ್ಗುಣವಾಗಿರಬೇಕು. ನಮ್ಮ ಬಳಿ ಇದ್ದರೆ ಆನಂದ ಬರುವುದು. ಇದನ್ನು ತಿಳಿಸಿದ್ದಾರೆ. ಅಂದ್ರೆ ಗಂಗೆ ಪೃಥ್ವಿಯ ಮೇಲೆ ಇರಲಿಲ್ಲ, ಅದು ನಿರ್ಗುಣ ರೂಪದಲ್ಲಿತ್ತು. ಪೃಥ್ವಿಯ ಮೇಲೆ ಬಂದಾಗ ಸಾಕಾರವಾಗಿ ನಿಮ್ಮ ಮುಂದೆ ಹರಿಯುತ್ತಿದೆ, ಸರ್ಗುಣವಾಯಿತು. ಸ್ನಾನ ಮಾಡಿ, ಬಟ್ಟೆ ತೊಳೆಯಿರಿ, ಸುಂದರ ತಾಜಾ ನೀರು, ಸ್ವಚ್ಛ ಜಲವಾಗಿದೆ, ನಿರ್ಮಲ ಜಲವನ್ನು ಕುಡಿಯಿರಿ. ಆದರೆ ಮೋಕ್ಷದ ವಿಷಯವಲ್ಲ. ಈಗ ಇದನ್ನು ತಿಳಿಸಿದ್ದಾರೆ. ಒಂದಂತೂ ಈ ಎಕ್ಸಾಂಪಲ್ ನೀಡಿದ್ದಾರೆ. ಅಂದ್ರೆ ಮೊದಲು ಗಂಗೆ ಪೃಥ್ವಿಯ ಮೇಲೆ ಇರಲಿಲ್ಲ, ಆಗ ನಿರ್ಗುಣ ರೂಪದಲ್ಲಿತ್ತು. ಈಗ ಕಣ್ಣೆದುರು ಬಂತು, ಸರ್ವ ಗುಣಗಳಿವೆ, ಲಾಭ ಸಿಗುತ್ತಿದೆ. ಮತ್ತೆ ಹೇಳುತ್ತಾರೆ, ವೃಕ್ಷ ಬೀಜ ಮೇ ಹೈ ಸಬಠೂರ ಜಬ ಉಗ್ಗೆ ತಬ ದಿಖೆ ಮೋರ. ಈಗೇನು ಹೇಳಿಬಿಟ್ಟರು. ಹೇಗೆಂದ್ರೆ ಗಂಗೆಯನ್ನು ಭಾಗೀರಥನು ತಂದ ಮತ್ತು ಗುಪ್ತ ವಸ್ತುವನ್ನು ಪ್ರಕಟ ಮಾಡಿದ. ಗುಪ್ತವಾಗಿತ್ತು, ಅದು ಮೇಲೆ ಮತ್ತು ಮುಂದೆ ಬಂದು ಸರ್ಗುಣವಾಯಿತು. ಹೇಗೆಂದ್ರೆ ಬೀಜದಲ್ಲಿ ಮರವಿರುತ್ತದೆ ಮತ್ತು ಕಾಣುವುದಿಲ್ಲ. ಹಾಗಾದರೆ ಯಾವ ಕೆಲಸಕ್ಕೆ ಬಂತು? ಈಗ ಅದು ನಿರ್ಗುಣವಾಗಿದೆ. ಹಾಗೂ ಯಾವಾಗ ಅದನ್ನು ಬಿತ್ತುತ್ತೇವೆ, ಬೀಜವನ್ನು ಸಸ್ಯವಾಗಿ ಮರವಾಗುತ್ತದೆ, ಆಗ ಸರ್ಗುಣವಾಗುತ್ತದೆ. ಈ ರೀತಿಯಿಂದ ತಿಳಿಸಲು ಪ್ರಯತ್ನಿಸಿದ. ಗುಪ್ತ ವಸ್ತು ಪ್ರಗಟ್ ದಿಕ್ಲಾಯಿ ನಿರ್ಗು ಸ್ವರ್ಗು ಸಂಜೋಬಾಯಿ. ಈಗ ಕಾಕಭೂಷಂಡಿಯು ಹೇಳುತ್ತಾನೆ, ನನಗೆ ಇದು ತಿಳಿಯಲಿಲ್ಲ, ಬುದ್ಧಿ ಕೆಲಸ ಮಾಡುತ್ತಿರಲಿಲ್ಲ. ನಾನು ಮೇಲಿಂದ ಮೇಲೆ ವಿವಾದ ಮಾಡಿದೆ. ಅದಕ್ಕಾಗಿ ಲೋಮಸ್ ಋಷಿಯು ಶಾಪ ನೀಡಿದರು. ಲೋಮಸ್ ಋಷಿ ಪ್ರಸಂಗ್ ಸುನಾಯ ನಮ್ಮಿನ ಸಂಖ್ ಆವಾಜ್ ಮೇರಾಯ. ಬಹಳಷ್ಟು ಉದಾಹರಣೆಯನ್ನು ನೀಡಿದರು. ಆದರೆ ಕಾಕಭೂಷಂಡಿಯು ತನ್ನ ಅಜ್ಞಾನತೆಯ ಕಾರಣ ವಾದ ವಿವಾದ ಮಾಡುತ್ತಲೇ ಹೋದ. ಕ್ಯಾಬೊಬ್ಬಸ್ ಋಷಿ ಸುನೋಕ್ ಮುಸುಂಡಾ जीव नहीं पुष्ट होत बिन अंडा अंडे बिना तो पिंड न हुई पिंड अंडे का साक्षी सोई हम नहीं समझा ज्ञान खगेಶ दिया सुराप हुआ प्रवेश. ನಾನು ಅವರ ಜ್ಞಾನವನ್ನು ತಿಳಿಯಲಿಲ್ಲ, ನನಗೆ ಶಾಪ ಕೊಟ್ಟು ಬಿಟ್ಟರು. ವಚನ ಕಹ್ಯಾದ ಕಿ ಚಂಡಾಲ ಕಗ್ಗ ಕಮ್ ಭಯದಯಾಲ. ಲೋಮಸ್ ಋಷಿಯು ಹೇಳಿದ, ಅರೆ ಚಂಡಾಲನೇ, ನಿನ್ನದಂತೂ ಚಂಡಾಲನ ಮನೆಯಲ್ಲಿ ಜನ್ಮವಾಗಬೇಕು. दिया शराब युग युग केरा गुरुदेव आनंद मन बेरा. पांगस क्रोध नहीं हम कीना जब ಲೋಮಸ್ ಋಷಿ ಭಿಕ್ಷಾ ದೀನ. ಯಾವಾಗ ಲೋಮಸ್ ಋಷಿಯು ಜ್ಞಾನ ತಿಳಿಸಿದ, ಸುನತ ಜ್ಞಾನ ಚಂಡಾಲ ಕಹಾಯ ಜತ್ ತಬ್ ಕರ್ಣಿ ಕಿರ್ತಿ ಸಾರ ಸುನೋ ದೋಸಿದ ಮೇರೆ ಪ್ರಾಣ ಪಧಾರ ಕೋಪ ಈಶಾನ ಕರೋ ಪ್ರಹಾರ ಕಾಕ್ ಚಂಡ ಕೈ ದೋ ಅವತಾರ. ಈಗ ಲೋಮಸ್ ಋಷಿ ಹೇಳಿದ, ಸರಿ ಆಯಿತು, ನಿನಗೆ ಭಗವಂತನ ಭಕ್ತಿ ನೆನಪಿರುತ್ತದೆ ಮತ್ತು ಹೋಗಿ ಕಾಗಚಂಡನಲ್ಲಿ ಜನ್ಮಿಸು. ಈಗ ಅವನ ಜನ್ಮಕಥೆ ತಿಳಿಸಿದ್ದಾರೆ. ಸಾವಿತ್ರಿ ಬ್ರಹ್ಮ ಕಿ ದಾಸಿ ಪುತ್ರಿ ಶಕ್ತಿ ಜ್ಞಾನ ವಿಲಾಸಿ ಬ್ರಹ್ಮಾಣಿ ಹಂಸಮಿ ಬಿಡುವಾಯಿ ಕಾಗಚಂಡ್ ಕೆ ದ್ವಾರೆ ಆಯಿ
ऋतुवंती हंसने का पिंडा भोग संयोग किया है चंदा ಧರ್ಮಾಲೋಕ್ ನಿನ್ಹ ಅವತಾರ ಕುಟಿಲ ರೂಪ ಪನ್ಸೋಕಿಂಗಾಲ್ ಹೇಳುತ್ತಾರೆ ಬ್ರಹ್ಮನ ವಾಹನ ಹಂಸವಾಗಿದೆ ಹಾಗೂ ಒಂದು ಹಂಸನಿ ಇದ್ದರು ಅವರ ಬಳಿ ಸಾವಿತ್ರಿ ಹಂಸಿನಿಯ ಮೇಲೆ ವಿಹರಿಸುತ್ತಾಳೆ ಹಂಸನಿಯು ಗರ್ಭಧಾರಣೆ ಸ್ಥಿತಿಗೆ ಬಂದಳು ಪೃಥ್ವಿಗೆ ಬಂದಳು ಅದಕ್ಕೆ ಕಾದ ಚಂಡನ ಬಳಿ ಕರೆದದಳು ಅಲ್ಲಿಂದ ಅವಳಿಗೆ ಗರ್ಭಧಾರಣೆ ಮಾಡಿಸಿದಳು ಹಾಗಾಗಿ ಕಾಕಭುಷುಂಡಿಯ ಜನ್ಮವಾಯಿತು ಶರೀರ ದೇವತೆಯದ್ದು ಮತ್ತು ಮುಖ ಕಾಗೆಯದ್ದು ಆದ್ದರಿಂದ ಮಕ್ಕಳೇ ಈ ಪ್ರಕಾರ ಈ ಜ್ಞಾನ ನಿಮಗೆ ಇದಕ್ಕಾಗಿ ತಿಳಿಸಲಾಗುತ್ತಿದೆ ಅಂದ್ರೆ ಯಾವ ತಪ್ಪನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಈಗ ನಾವು ಮಾಡುವುದಿಲ್ಲ ಈಗ ಅವನು ಹೇಳುತ್ತಾನೆ ಅಸಂಖ್ಯ ಜನ್ಮಗಳಂತೂ ವ್ಯರ್ಥವಾಗಿ ಹೋದವು ಯಾವ ಆರಂಭವೂ ಆಗಲಿಲ್ಲ ಈ ಧರ್ಮಕರ್ಮ ಮತ್ತು ಭಕ್ತಿಯದ್ದು ಆರಂಭವಾಯಿತು ಅದರಲ್ಲಿ ಅಸಂಬದ್ಧತೆ ಮಾಡಿದೆ 1,00,000 ವರ್ಷಗಳ ತನಕ ನರಕ ಅನುಭವಿಸಬೇಕಾಯಿತು ಮಕ್ಕಳೇ ಆಮೇಲೆ ಮನುಷ್ಯ ಜೀವನ ಸಿಕ್ಕಿತು ಈ ಮನಸ್ಸು ಪಾಪಿಯು ಆ ಲೋಮಸ್ ಋಷಿಯ ಜೊತೆ ಅಂದ್ರೆ ವಾದ ವಿವಾದವಾಯಿತು ಶಾಪ ದೊರೆಯಿತು ಅದರ ನಂತರ ಮತ್ತೊಮ್ಮೆ ಇವನ ಜನ್ಮವಾಯಿತು ಕಾಕಭುಷುಂಡಿಯ ರೂಪದಲ್ಲಿ ಆಗ ಪರಮಾತ್ಮ ಅವರಿಗೆ ಸಿಕ್ಕರು ಜೋಗಜೀತನ ರೂಪದಲ್ಲಿ ಇದುವರೆಗೆ ಅವನು ಎಷ್ಟು ಜ್ಞಾನ ಕೇಳಿದ್ದ ಅದಕ್ಕಿಂತ ಭಿನ್ನ ಜ್ಞಾನ ಕೇಳಿ ಇವರ ತಲೆ ತಿರುಗಿತು ಪಾದಗಳನ್ನು ಹಿಡಿದುಕೊಂಡ ಇವನಿಗೆ ಪ್ರಥಮ ಮಂತ್ರ ನೀಡಿದರು ಹಾಗೂ ಅದರ ನಂತರ ಇವನಿಗೆ ಹಿಂದಿನ ದುಃಖಗಳು ನೆನಪಿದ್ದವು ಎಲ್ಲೆಲ್ಲಿ ಕಷ್ಟ ಅನುಭವಿಸಿದ ಎಂದು ದೃಢತೆಯಿಂದ ಭಕ್ತಿ ಮಾಡಿದ ದೀರ್ಘಾಯುವಾಯಿತು ಮೋಕ್ಷವಂತೂ ದೂರವಿದೆ ಮುಂದೆ ತಿಳಿಸುತ್ತಾರೆ ಒಂದು ಬೇರೆಯದ್ದೇ ಕಥೆ ಇದೆ ಇದರಲ್ಲಿಯೇ ಮುಂದೆ ಬರುತ್ತದೆ ಅದು ಅದರ ನಂತರ ಒಂದು ದಿನ ನನಗೆ ಋಷಿ ಸಿಕ್ಕರು ಸತ್ಸುಕೃತ್ ಹೆಸರಿನಿಂದ ಅಂದ್ರೆ ಸ್ವತಃ ಪರಮಾತ್ಮ ಬರುತ್ತಾರೆ ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ ಆಗ ಮಾಲೀಕರ ದಯೆ ಆಯಿತು ಅವರಿಗೆ ಸತ್ಯಜ್ಞಾನ ಸತ್ಯಭಕ್ತಿ ಸಿಕ್ಕಿತು ಅದರ ನಂತರ ಅವನ ಅದೇನಾಗುತ್ತದೆ ಅಂದ್ರೆ ಶಿಕ್ಷಣ ಆರಂಭವಾಯಿತು ಮಕ್ಕಳೇ ಜ್ಞಾನ ತಲೆಗೆ ಸೇರಿತು ಪಂಡಿತರಿಂದ ದೀಕ್ಷೆಯನ್ನು ಪಡೆದ ಶಿವನ ಭಕ್ತಿಯನ್ನು ಪ್ರಾರಂಭಿಸಿದ ನಂತರ ಲೋಮಸ್ ಋಷಿಯಿಂದ ದೀಕ್ಷೆ ಪಡೆದ ಜನ್ಮವಾಯಿತು ಮತ್ತೊಮ್ಮೆ ಹೀಗೆ ಅವನ ಭಕ್ತಿ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಯಿತು ನಂತರ ಮಾಲೀಕ ಬಂದು ಸಿಕ್ಕರು ಈಗ ಅವರಿಗೆ ಸತ್ಯಜ್ಞಾನದ ನಿಜ ಭಕ್ತಿಯ ಸ್ವಲ್ಪ ಅಂಶವನ್ನು ನೀಡಿದರು ಅವರಿಗೆ ಪೂರ್ಣ ಭಕ್ತಿ ಕೊಡಲಿಲ್ಲ ಆ ಭಕ್ತಿಯನ್ನು ಬಹಳ ದೃಢವಾಗಿ ತುಂಬಾನೇ ಮಾಡಿದ ಅವನು ಅದರಿಂದ ಕಾಕಭುಷುಂಡಿಗೆ ಈ ಅಮರತ್ವ ಪ್ರಾಪ್ತವಾಯಿತು ಅವನದ್ದು ಬಹಳ ಸುದೀರ್ಘ ಆಯಸ್ಸಾಯಿತು ಈ ಮಾತುಗಳು ಮಕ್ಕಳೇ ನಿಮಗೆ ಸುಲಭವಾಗಿ ತಿಳಿದು ಬರುತ್ತವೆ ಇವನ್ನು ನಿಮಗೆ ದಾಸನು ಇಲ್ಲಿಯ ತನಕ ಹೇಳಲು ಸಾಧ್ಯವಾಗಿರಲಿಲ್ಲ ಈಗ ಮಕ್ಕಳೇ ಸತ್ಸುಕೃತ ರೂಪದಲ್ಲಿ ಭಗವಂತ ಸಿಕ್ಕರು ಇಲ್ಲಿ ಈ ವಿವಾದದಲ್ಲಿ ತೊಡಗಬಾರದು ಒಮ್ಮೆ ಸತ್ಸುಕೃತ್ ಎಂದರು ಇನ್ನೊಮ್ಮೆ ಜೋಗಜೀತ ಎಂದರೆಂದು ಈಗ ಯಾವಾಗ ಪರಮಾತ್ಮ ಮೊದಲ ಸಲ ಬಂದರೋ ಆ ಸಮಯದಲ್ಲಿ ಒಮ್ಮೆ ಜೋಗಜೀತನ ರೂಪದಲ್ಲಿ ಇನ್ನೊಮ್ಮೆ ಜ್ಞಾನಿಯ ರೂಪದಲ್ಲಿ ಮತ್ತೊಮ್ಮೆ ಸಹಸ್ರದಾಸನ ರೂಪದಲ್ಲಿ ಅದು ಒಂದು ಬಾರಿಯಲ್ಲ ಹಲವು ಬಾರಿ ಈ ಲೀಲೆ ಆಗಿಬಿಟ್ಟಿದೆ ಆದ್ದರಿಂದ ಜೋಗಜೀತಿಯನ್ನಲ್ಲಿ ಅಥವಾ ಸತ್ಸುಕೃತಿಯನ್ನಲ್ಲಿ ನಿಮ್ಮ ಟಾರ್ಗೆಟ್ ಕಬೀರ್ ಸಾಹೇಬರ ಮೇಲಿರಲಿ ಹೇಗೆಂದ್ರೆ ನಾವು ಅಸುರ್ ನಿಕಂದನ್ ಬ್ರಹ್ಮಣಿಯನ್ನು ಓದುತ್ತೇವೆ ಸಂತನ ಮನಸ್ಸು ಆ ಸಮಯದಲ್ಲಿ ಮಾಲೀಕನ ಸಂಪರ್ಕದಲ್ಲಿರುತ್ತದೆ ಆಗ ಅವರದೇ ರೂಪ ಕಾಣಿಸುತ್ತದೆ ಅವರು ಯಾವುದೇ ರೂಪದಲ್ಲಿ ಇರಲಿ ಕೆಲವು ಸಲ ಬರೆದದ್ದು ಮತ್ತು ಹೇಳಿದ್ದು ಬೇರೆ ಬೇರೆ ಆಗಿರುತ್ತದೆ ಹೇಗೆಂದ್ರೆ ಹಳೆಯ ಲೇಖನದಲ್ಲಿಯೂ ಕೂಡ ಭಿನ್ನತೆ ಇರುತ್ತದೆ ಹೊಂದಿಕೆ ಆಗುವುದಿಲ್ಲ ವಾಹನು ಗರು ಕೆರಸನ ಅಸುವಾರ ಲಕ್ಷ್ಮೀಂದೋರ ಚೌರಪ್ಪ ಹಾಗಂತೂ ಗರುಡ ವಾಹನ ವಿಷ್ಣುವಿನದ್ದಾಗಿದೆ ಕೃಷ್ಣನದ್ದಲ್ಲ ಆದರೆ ಕೃಷ್ಣ ಮತ್ತು ವಿಷ್ಣು ಒಬ್ಬರೇ ಆಗಿದ್ದರೆ ಅದಕ್ಕಾಗಿ ಇಲ್ಲಿ ಕೃಷ್ಣ ಶಬ್ದವನ್ನು ಗರೀಬ್ದಾಸರು ಹೇಳಿಬಿಟ್ಟರು ಹಾಗಾಗಿ ಅವರ ದೃಷ್ಟಿ ವಿಷ್ಣುವಿನ ಮೇಲಿತ್ತು ಒನ್ಲಿ ಕೃಷ್ಣರ ಮೇಲಲ್ಲ ಅದಕ್ಕಾಗಿ ನೀವು ನಿಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಅದರ ಮೇಲೆ ಯಾವುದೇ ಒತ್ತಡ ಹಾಕಬೇಡಿ ಯಾವ ರೀತಿ ಜ್ಞಾನವನ್ನು ತಿಳಿಸಲಾಗುತ್ತಿದೆ ಅದರ ಸಾರವನ್ನು ಗ್ರಹಿಸುವ ಪ್ರಯತ್ನ ಮಾಡಿ ಈಗ
ಸದ್ಗುರು ಯಾವಾಗ ಹೋಗಿ ಸಿಕ್ಕರು ಅವನಿಗೆ, ಕಾಕಭೂಷಣಿಗೆ. ತದನಂತರ ಅವನಿಗೆ ದಾರಿ ಸಿಕ್ಕಿತು, ಸರಿಯಾದ ಭಕ್ತಿ ಮಾಡುವಂಥದ್ದು. ಅವನಲ್ಲಿ ಸಿದ್ಧಿಗಳು ಬಂದವು, ದೀರ್ಘ ಆಯಸ್ಸು ಆಯಿತು. ಮತ್ತು ಈಗ ಯಾವಾಗಲಾದರೂ ಅವನು ಜನ್ಮ ಪಡೆಯುವನು ಮನುಷ್ಯನದ್ದು. ಮತ್ತೆ ತದನಂತರ ಮರಳಿ ಈ ಪ್ರೋಸೆಸ್ ಆರಂಭವಾಗುತ್ತದೆ. ಹೇಗೆಂದರೆ ನಾವು 600 ವರ್ಷಗಳ ಮೊದಲು ಮಾಲೀಕರ ಶರಣದಲ್ಲಿ ಬಂದಿದ್ದೆವು, ಆಗಲೂ ಸಹ ಪಾರಾಗಲಿಲ್ಲ. ಅದರ ನಂತರ ಮತ್ತೆ ಈ ಚಕ್ರದಲ್ಲಿ ಬಿದ್ದು ಬಿದ್ದು ಇಂದು ನಾವು ಇಲ್ಲಿ ತಲುಪಿದ್ದೇವೆ. ಪ್ರತ್ಯೇಕ ಪ್ರಾಣಿಗೆ ಇದೇ ರೀತಿ ಮೋಕ್ಷದ ಮಾರ್ಗ ಸಿಗುತ್ತದೆ. ಇಂದು ನೀವು ಪರಮೇಶ್ವರನ ಕೃಪೆಯಿಂದ ಮಕ್ಕಳೇ, ನೀವು ಈ ಪ್ರೋಸೆಸ್ನಿಂದ ಪಾರಾಗಿದ್ದೀರಿ. ಇಂದು ನಿಮ್ಮದು ಮಧ್ಯದ ಪೀಳಿಗೆಯಲ್ಲಿ, ಅಂದರೆ ಪರಮಾತ್ಮನ ಜನರೇಷನ್ನಲ್ಲಿ ನಿಮ್ಮ ಜನ್ಮವಾಗಿದೆ. ಅದಕ್ಕೆಂದೇ ಮಾಲೀಕರು ನಿಮ್ಮ ಮೇಲೆ ಈ ಅದ್ಭುತ ಮಾಡಿದ್ದಾರೆ. ಎಂತಹ ಉಪಕರಣ ತಯಾರು ಮಾಡಿಸಿದ್ದಾರೆ, ಎಂತಹ ಸಿಸ್ಟಮ್ ಮಾಡಿಸಿದ್ದಾರೆ. ಮನೆಯಲ್ಲಿ ಕುಳಿತಲ್ಲಿಯೇ ನಿಮ್ಮನ್ನು ಜ್ಞಾನರೂಪಿ ಅಮೃತವನ್ನು ಕುಡಿಸುತ್ತಿದ್ದಾರೆ ಮಾಲೀಕರ ಕೃಪೆಯಿಂದ. ಮಕ್ಕಳೇ, ನಾವು ಊಟ ಆಹಾರವನ್ನು ಪ್ರತಿದಿನ ಸೇವಿಸುತ್ತೇವೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಮತ್ತು ಪ್ರತಿ ಸಮಯ. ಚೆನ್ನಾಗಿ ಹಸಿವಾದರೆ, ತಿನ್ನಲು ರುಚಿಕರ ಅನಿಸಿದರೆ ನಾವು ಸ್ವಸ್ಥರಾಗಿದ್ದೇವೆ. ರೊಟ್ಟಿಗಳು ಅವೇ ಆಗಿರುತ್ತವೆ, ಪಲ್ಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ಅದೇ ಪ್ರಕಾರ ಈ ಕಥೆ ಅಮರ ಕಥೆ, ಮಹಾಪುರುಷರ ಚರಿತ್ರೆ. ಎಷ್ಟು ಸಲ ಕೇಳಿದರೂ ಅಷ್ಟು ಆತ್ಮಕ್ಕೆ ಆತ್ಮವಿಭೋರ ಮಾಡಬೇಕು. ಹಾಗಾದರೆ ನಮ್ಮ ಆತ್ಮ ಸ್ವಸ್ಥವಾಗಿದೆ. ನಮಗೆ ಪೂರ್ಣ ಆಸಕ್ತಿ ಇದ್ದರೆ ನಮ್ಮ ಆತ್ಮ ಸ್ವಸ್ಥವಾಗಿದೆ, ಯಾವುದೇ ಪಾಪ ಹತ್ತಿರವಿಲ್ಲ. ಅರುಚಿಯಾದರೆ ತಿಳಿಯಿರಿ, ಹೇಗೆಂದರೆ ಊಟದಲ್ಲಿ ಅರುಚಿಯಾದರೆ ಚೆನ್ನಾಗಿ ಅನಿಸುವುದಿಲ್ಲ ಭೋಜನ ಅಂದರೆ, ಆಗ ಯಾವುದೋ ರೋಗ ಹತ್ತಿರದಲ್ಲಿದೆ. ಅದರದ್ದೇನು ಉಪಚಾರವಾಗಿದೆ ಅಂದರೆ, ಕಹಿ ಕಹಿ ಔಷಧಿ ತಿನ್ನಿ, ರೋಗ ಮುಕ್ತವಾಗುತ್ತದೆ, ಮರಳಿ ಹಸಿವಾಗುತ್ತದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಟ್ರೀಟ್ಮೆಂಟ್ ಕೂಡ ಇದೇ ಆಗಿದೆ. ಯಾವುದಾದರೂ ಪಾಪಕರ್ಮ ಬಂದು ತೊಂದರೆ ಮಾಡಿದರೆ ಮನಸ್ಸಿನಲ್ಲಿ ದೋಷವು ಬರುತ್ತದೆ. ಪರಮಾತ್ಮನ ಕಥೆ ಚರ್ಚೆಯಲ್ಲಿ ಸ್ವಲ್ಪ ಆಸಕ್ತಿ ಉಂಟಾಗದಿದ್ದರೆ ಆಗಂತೂ ಅವಶ್ಯವಾಗಿ ಕೇಳಿ, ಬಯಸದಿದ್ದರೂ ಕೇಳಿ. ಸ್ವಲ್ಪ ಸಮಯದ ನಂತರ ತನ್ನಿಂತಾನೇ ಪರಮಾತ್ಮನ ಕೃಪೆಯಾಗತೊಡಗುತ್ತದೆ. ಈಗೇನಾಗುತ್ತದೆ ಅಂದರೆ, ಕಾಕಭೂಷಣಿಯದ್ದು ಬಹಳ ದೀರ್ಘಾಯುಷ್ಯವಾಯಿತು. ಮತ್ತು ಯಾವಾಗ ಇವನದ್ದು ಮೃತ್ಯುವಾಗುತ್ತದೆ, ಮರಳಿ ಮಾನವ ಶರೀರದಲ್ಲಿ ಬರುವನು. ಮತ್ತೊಮ್ಮೆ ಇವನದ್ದು ಆರಂಭವಾಗುತ್ತದೆ. ಈಗಂತೂ ಇವನ ಭಕ್ತಿ ಆರಂಭವಾಯಿತು. ಎಲ್ಲಿಯಾದರೂ ಹೋಗಲಿ, ಎಷ್ಟೇ ಪ್ರಸಿದ್ಧನಾಗಲಿ, ಎಷ್ಟಾದರೂ ಇವನ ಮಹಿಮೆ ಆಗಲಿ, ಮೋಕ್ಷವಿಲ್ಲ. ಇವನು ಇನ್ನೊಮ್ಮೆ ಮನುಷ್ಯ ಶರೀರವನ್ನು ಸರಿಯಾಗಿ ಧಾರಣೆ ಮಾಡಿಕೊಳ್ಳುವನು. ಹಾಗೂ ಮಾಲೀಕರು ಮತ್ತೆ ಇವನಿಗೆ ಭೇಟಿಯಾಗುತ್ತಾರೆ. ಹೀಗೆ ಮತ್ತೆ 4 ಯುಗಗಳಲ್ಲಿ ಚಾರ್ಜ್ ಮಾಡುತ್ತಾ ಮಾಡುತ್ತಾ ಇವನನ್ನು ಈ ಸ್ಥಿತಿಯಲ್ಲಿ ತರುವರು, ಇಂದು ನೀವಿರುವ ಸ್ಥಿತಿಯಲ್ಲಿ. ಇದಾಗಿದೆ ಇದರ ಪೂರ್ತಿ ನಿಷ್ಕರ್ಷ. ಇದಾಗಿದೆ ಆ ಮೂಲ ಜ್ಞಾನ, ಇದಾಗಿದೆ ಆ ತತ್ವಜ್ಞಾನ. ಆದ್ದರಿಂದ ನೀವು ನಿರ್ಸಾದೋ ಸೆತೆ ಮಸ್ಕರಿ ಚೋರ 4 ಸಾಲ ಮಲ್ಕಾಯ್ದ ಜೀವ್ತಂಗೆ ಏಕೆ ಮಾವಂಡೆ. ನೀವು ಅದೆಷ್ಟು ಹರಸಾಹಸ ಮಾಡಿರಬೇಕು, ಅದಕ್ಕೆ ಇಂದು ಈ ಸ್ಥಿತಿಯಲ್ಲಿ ಬಂದಿದ್ದೀರಿ. ನೋಟ್ ಮಾಡಿಕೊಳ್ಳಿ. ಇದ್ಯಾವ ಹೊಗಳು ಭಟ್ಟನ ಗೀತೆಯಲ್ಲ, ಇದು ಅಮರ ಕಥೆಯಾಗಿದೆ. ದಿಸ್ ಇಸ್ ಮೂಲ ಜ್ಞಾನ. ಇದಾಗಿದೆ ಆ ಮೂಲ ಜ್ಞಾನ, ಯಾವುದನ್ನು ಇಲ್ಲಿಯ ತನಕ ಬಚ್ಚಿಟ್ಟಿದ್ದರು. ಈಗ ಯಾರದ್ದೇ ಮಹಿಮೆ ಎಷ್ಟೇ ಆಗುತ್ತಿರಲಿ, ಹಾಗೂ ಬ್ರಹ್ಮ ವಿಷ್ಣು ಮಹೇಶರು ಎಷ್ಟೇ ಪ್ರಸಿದ್ಧರಾಗಿರಲಿ, ನಿಮಗೆ ಹೋಲಿಕೆ ಮಾಡಿದರೆ ಅವರು ನಿಮ್ಮ ಮುಂದೆ ಏನೂ ಇಲ್ಲ. ಇವರಿಗೆ ಆ ಪ್ರೋಸೆಸ್ನಿಂದ ಮತ್ತೊಮ್ಮೆ ಪಾರಾಗಿ ಬರಬೇಕಾಗುತ್ತದೆ. ಯಾವುದರಿಂದ ನೀವು ಪಾರಾಗಿ ಬಂದಿದ್ದೀರಿ? ಮಕ್ಕಳೇ, ಕಣ್ಣುಗಳನ್ನು ತೆರೆಯಿರಿ. ಪರಮಾತ್ಮನ ಈ ದಯಾದೃಷ್ಟಿಯನ್ನು ಸಂಭಾಳಿಸಿಕೊಳ್ಳಿ. ಪೂರ್ಣ ಸಮರ್ಪಿತರಾಗಿ ಬಿಡಬೇಡಿ ದಾತನ ಚರಣಗಳನ್ನು. ಹೇ ಭಗವಂತ, ಇನ್ನೂ ಜೀವನ ಹೆಚ್ಚಿಸಬೇಡಿ. ಪರಮಾತ್ಮ ನಿಮಗೆ ಮೋಕ್ಷ ಕೊಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.